ಯಾಕೆ ಇಷ್ಟೊಂದು ಟೆನ್ಷನ್ಲಿದೆಯಾ? ಸಮಸ್ಯೆ ಇದೆ ಅಂದಮೇಲೆ ಅದಕ್ಕೆ ಪರಿಹಾರನೂ ಇದ್ದೇ ಇರುತ್ತೆ. ಯಾರೋ ನನ್ನ ಜೊತೆ ಆಟ ಆಡ್ತಾ ಇದ್ದಾರೆ. ಅದು ಯಾರು ಅಂತ ಗೊತ್ತಾಗ್ತಾ ಇಲ್ಲ. ಮೆಡಿಕಲ್ ಟೆಸ್ಟ್ಗೂ 48 ಅವರ್ಸ್ಗಿಂತ ಜಾಸ್ತಿ ಡಿಲೇ ಆಗಿದೆ. 2012 ಕೋರ್ಟ್ ಆದೇಶದ ಪ್ರಕಾರ ಗ್ಯಾಂಗ್ ರೇಪ್ ಕೇಸ್ಗಳಲ್ಲಿ ಮೆಡಿಕಲ್ ಟೆಸ್ಟ್ ಅನ್ನೋದು ಕಂಪಲ್ಸರಿ ಏನಲ್ಲ. ಬಟ್ ಈಗ ಮೆಡಿಕಲ್ ಟೆಸ್ಟಲ್ಲಿ ರಿಪೋರ್ಟ್ಸ್ ನೆಗೆಟಿವ್ ಆಗಿ ಬರುತ್ತೆ. ಯಾವ ಎವಿಡೆನ್ಸೂ ಇಲ್ಲ. ಆ 3 ಜನ ಯಾರಂತಾನೂ ಗೊತ್ತಿಲ್ಲ. ನನಗೆ ನ್ಯಾಯ ಸಿಗಲ್ಲ. ಮೋಹಿತ್ ಮಿಶ್ರಾ ವರ್ಸಸ್ ಸ್ಟೇಟ್ ಆಫ್ NCT ಆಫ್ ಡೆಲ್ಲಿ 2015. ಮೆಡಿಕಲ್ ಟೆಸ್ಟ್ ಕಂಡಕ್ಟ್ ಮಾಡೋಕ್ಕಾಗಲಿಲ್ಲ. ವಿಕ್ಟಿಮ್ ಬಾಡಿ ಸಿಕ್ಕಿದ್ದೆ 2 ಡೇಸ್ ಆದಮೇಲೆ. ಸರ್ಕಮ್ಸ್ಟೆನ್ಷಿಯಲ್ ಎವಿಡೆನ್ಸ್ ಮ್ಯಾಚ್ ಆಗ್ತಾ ಇತ್ತು. ಅಕ್ಯೂಸ್ಡಿಗೆ ಶಿಕ್ಷೆ ಆಯಿತು 9 ಎವಿಡೆನ್ಸ್ಗಳ ಆಧಾರದ ಮೇಲೆ. ಈಗ ನೀನು ತಲೆ ಕೆಡಿಸ್ಕೋಬೇಕಾಗಿರೋದು ಆ ರೇಪ್ ಮಾಡಿದ 3 ಜನ ಯಾರು, ಅವರನ್ನು ನೀನು ಹೆಂಗೆ ರೀಚ್ ಮಾಡ್ತೀಯ ಅನ್ನೋದ್ರ ಬಗ್ಗೆ. Bringing the seamen a camp, this Saddam Hussein, this much big bomb put in 2 times always. No petrol in world, no petrol in India. Only this Yasampur, Muniamun, Jopri, next petrol bunk, 24 hours petrol. This one doubt, these America people always eating this Dhanad Mamsa. No eating India food. Idlis, doses, chitranas, totodes, best. ಕಪೆರಾಯ ಬಂದಿನಿ ಸರ್. ಏನು ಸದ್ದು ಮಾತ್ರ ಬರ್ತಾ ಇದೆ, ಮೂತಿನೇ ಕಾಣ್ತಾ ಇಲ್ಲ. ಇಲ್ಲೇ ಇದೆ ಸರ್. ಸ್ವಲ್ಪ ದರ್ಶನ ಕೊಡಿ ನೋಡೋಣ. ಓ, ನೀವೇನ ಕಪ್ಪೆರಾಯ? ಹ್ಞೂ ಸರ್. ಯಾರು ನಿಮ್ಗೆ ಹೆಸರಿಟ್ಟಿದ್ದು? ನನ್ನ ಹೆಸರು ಕಂಪ್ರಾಯ ಸರ್. ನನ್ನ ಮೂತಿ ನೋಡಿ ಎಲ್ಲಾರು ಕಪ್ಪರಾಯ ಕಪ್ಪರಾಯ ಅಂತ ಕರೀತಾರೆ ಸರ್. ನಾನ್ ಬರೋವರೆಗೂ ಮಾತ್ರ ಬೇರೆಯವ್ರ ಹವಾ, ಬಂದ ಮೇಲೆ ನಂದೇ ಹವಾ. ಏನಪ್ಪಾ ಕಲಾಕಾರ್, ಇನ್ನು ಎಷ್ಟು ಕಾಲ್ ಶೀಟ್ ಬೇಕೋ ನಮಗೆ? ಇವ್ರೇನೋ ಸರಿಯಾಗಿ ಬ್ರೀಫಿಂಗ್ ಮಾಡ್ತಿಲ್ಲ ಸರ್, ತುಂಬಾ ಕನ್ಫ್ಯೂಸ್ ಮಾಡ್ತಿದ್ದಾರೆ. ಯಾಕಮ್ಮ ಸರಿಯಾಗಿ ಹೇಳು, ಹೆಂಗಿದ್ರು ಅವರು? ಇವರಲ್ಲಿ ಯಾರು ಅಲ್ಲ ಸರ್. ಇನ್ನೊಂದ್ಸಲ ನೋಡಿದ್ರೆ ಖಂಡಿತ ಗುರ್ತು ಹಿಡಿತೀನಿ. ಅವ್ರ 3 ಜನ ನೋಡಕ್ ಹೇಗಿದ್ರು ಅಂದ್ರೆ
ಸರ್ ಯಾರಿದ್ರು ಕಾರಲ್ಲಿ ಆ ರೇಪ್ ಮಾಡಿದ್ರಿ ನಮ್ಮ ಹೌದು ಸರ್, ಅದೇ 3 ಜನ. ಅವ್ರ ಫೋಟೋ ತಗೊಂಡ್ಯಾ? ಕಾರ್ ನಂಬರ್ ನೋಟ್ ಮಾಡ್ಕೊಂಡ್ಯಾ? KA ಗೊತ್ತಾಗ್ಲಿಲ್ಲ ಸರ್ ನಂಬರ್.